ನಮಸ್ಕಾರ ನೆಲಬಂದವರೇ. ನಾನಿವತ್ತು ಮಡ್ರಾಸ್ ಪ್ರಾಂತದಲ್ಲಿ ಭೂಮಾಪನ ನಡೆದು ಬಂದ ರೀತಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ತಮಿಳುನಾಡಿನಿಂದ ಸೇಲಂ, ಮಧುರೆ, ಮಲಬಾರ್ ಇವು ಟಿಪ್ಪು ಸುಲ್ತಾನ್ನ ವಶದಲ್ಲಿರ್ತವೆ. 1790ರಿಂದ 1792ರವರೆಗೆ ನಡೆದ ಯುದ್ಧದಲ್ಲಿ ಬ್ರಿಟಿಷರು ತಮ್ಮ ವಶಕ್ಕೆ ಪಡೀತಾರೆ. ನಂತರ 1799ರಲ್ಲಿ ಕೊಯಮತ್ತೂರನ್ನು ಸಹ ತಮ್ಮ ವಶಕ್ಕೆ ಬ್ರಿಟಿಷರು ಪಡೀತಾರೆ. 1800ರಲ್ಲಿ ಹೈದರಾಬಾದ್ನಿಂದ ನಿಜಾಂನೊಂದಿಗೆ ಒಪ್ಪಂದ ಮಾಡಿಕೊಂಡು ಬಳ್ಳಾರಿ, ಕಡಪ, ಕರ್ನೂಲ್ ಹಾಗೂ ಅನಂತಪುರ ಜಿಲ್ಲೆಗಳನ್ನು ತಮ್ಮ ವಶಕ್ಕೆ ಪಡೀತಾರೆ. ಈ ಹೈದರಾಬಾದ್ ಕರ್ನಾಟಕದಲ್ಲಿ ಪಾಳೆಗಾರರ ಆಳ್ವಿಕೆ ಹೆಚ್ಚಾಗಿತ್ತು. ಇಲ್ಲಿ ಕಟ್ಟುನಿಟ್ಟಿನ ಕ್ರಮ ವಹಿಸಿ ಕಂದಾಯವನ್ನು ವಸೂಲು ಮಾಡಲಾಗ್ತಾ ಇತ್ತು. ಇಲ್ಲೂ ಸಹ ಬ್ರಿಟಿಷರು ಅನೇಕ ಸುಧಾರಣೆಗಳನ್ನು ತಂದಿರುತ್ತಾರೆ. 1853ರಲ್ಲಿ ಆರ್ಕಾಟ್ ಜಿಲ್ಲೆಯಿಂದ ರೆವಿನ್ಯೂ ಸರ್ವೆಯನ್ನು ಪ್ರಾರಂಭ ಮಾಡ್ತಾರೆ. ನಂತರ 1858ರಲ್ಲಿ ಕೆಡೆಸ್ಟ್ರಿಯಲ್ ಸರ್ವೆ ಮಾಡಿ ಇಲ್ಲಿ ಅಳತೆಯನ್ನು ಮುಗಿಸ್ತಾರೆ. ಇವರು ಅಳತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಧಗಳನ್ನ ಅನುಭವಿಸಿದ್ದಾರೆ. ಇವುಗಳೆಂದರೆ ಕಸರ, ಅಂದರೆ ಯಾವುದೇ ಒಂದು ಜಮೀನಿನ ನಿರ್ದಿಷ್ಟ ಪ್ರದೇಶವನ್ನ ರೆಕ್ಟ್ಯಾಂಗಲ್ ಅಂದರೆ ಆಯತಾಕಾರವಾಗಿ ರಚಿಸಿ ವಿಸ್ತೀರ್ಣವನ್ನ ಕಂಡುಹಿಡಿದಿದ್ದಾರೆ. ಮಧ್ಯದಲ್ಲಿ ಒಂದು ಕರ್ಣರೇಖೆಯನ್ನು ಎಳೆದು ತ್ರಿಭುಜಗಳನ್ನ ವಿಂಗಡಿಸಿ ವಿಸ್ತೀರ್ಣವನ್ನ ಕಂಡುಹಿಡಿದಿದ್ದಾರೆ. ತ್ರಿಭುಜ ಜಮೀನುಗಳನ್ನು ತ್ರಿಭುಜಗಳಾಗಿ ವಿಂಗಡಿಸಿ ವಿಸ್ತೀರ್ಣವನ್ನ ಕಂಡುಹಿಡಿಯಲಾಗಿದೆ. ಸಮತಲ ಮುಜಣಿ ಅಂದ್ರೆ ಪ್ಲೇಟ್ ಟೇಬಲ್ ಸರ್ವೆ ಮೂಲಕನೂ ಸಹ ಸಾಕಷ್ಟು ಪ್ರದೇಶಗಳನ್ನ ಅಳತೆ ಮಾಡಿ ನಿಖರವಾಗಿ ಭೂಮಾಪನವನ್ನು ಮಾಡಲಾಗಿದೆ. ಇದ್ರ ಬಗ್ಗೆ ನಾನು ಮುಂದೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಬ್ಲಾಕ್ ನಕ್ಷೆ ಅಂದ್ರೆ ಪ್ರತಿಯೊಂದು ಭೂಮಿ ಪ್ರದೇಶವನ್ನು ತ್ರಿಭುಜಾಕೃತಿಯಾಗಿ ಬ್ಲಾಕ್ಗಳು ಮಾಡಿಕೊಂಡು ವಿಸ್ತೀರ್ಣವನ್ನ ಕಂಡುಹಿಡಿಯಲಾಗಿದೆ. ಡಿ&ಓ ಅಂದ್ರೆ ಲಾಂಬಿ ಮತ್ತು ರುಂದಿ ರಚಿಸಿಕೊಂಡು ವಿಸ್ತೀರ್ಣವನ್ನು ಸಹ ಕಂಡುಹಿಡಿಯಲಾಗಿದೆ. ಪೊಂಗುನೂರು ವಿಧಾನ ಅಂದ್ರೆ ಮೊದಲಿಗೆ ಪೊಂಗುನೂರು ಎಸ್ಟೇಟ್ನ ಅಳತೆ ಮಾಡಿದಿಂದ ಪೊಂಗುನೂರು ವಿಧಾನ ಅಂತಾರೆ. ಇದರಲ್ಲಿ ಮ್ಯಾಕ್ಸಿಮಮ್ ಪ್ಲೇಟ್ ಟೇಬಲ್ ಉಪಯೋಗಿಸಿ ಅಳತೆ ಮಾಡಿದರೆ, ಉದಾಹರಣೆಗೆ ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಲೂ ಸಹ ಪ್ಲೇಟ್ ಟೇಬಲ್ ನಲ್ಲಿ ಅಳತೆ ಮಾಡಿರತಕ್ಕಂಥ ದಾಖಲೆಗಳನ್ನ ತಾವು ಕಾಣಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಅಂತ ಟೈಪ್ ಮಾಡಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.